ನಮಸ್ಕಾರ ಎಲ್ಲರಿಗೂ. ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಉಳಿದಿರುವ ಇಡ್ಲಿ ಅಥವಾ ದೋಸೆ ಹಿಟ್ಟಿನಿಂದ ಒಂದು ಸ್ನ್ಯಾಕ್ ರೆಸಿಪಿ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀವಿ. ಅದುವೇ ಲೆಫ್ಟ್ ಓವರ್ ಸ್ನ್ಯಾಕ್ ರೆಸಿಪಿ. ಸೊ ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ಮೊದಲನೇದಾಗಿ ಮನೆಯಲ್ಲಿ ಮಾಡ್ಕೊಂಡಿರೋಂಥ ಇಡ್ಲಿ ಅಥವಾ ದೋಸೆಯ ಬ್ಯಾಟರ್, ಅಕ್ಕಿ ಹಿಟ್ಟು, ಮೈದಾ, ಅರಿಶಿನ, ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕೊಬ್ಬರಿ ತುರಿ ಹಾಗೂ ಶುಂಠಿ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು. ಮೊದಲಿಗೆ ಅಕ್ಕಿ ಹಿಟ್ಟು ಹಾಕೊಳ್ಳೋಣ. ಮೈದಾ, ಒಂದು ಚಿಟಿಕೆ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕೊಬ್ಬರಿ ತುರಿ, ಶುಂಠಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಬೇಕಾದರೆ ಹಾಕ್ಕೋಬೇಕು, ಇಲ್ಲಾಂದ್ರೆ ಏನು ಬೇಕಾಗಿಲ್ಲ. ನೋಡಿ ಚೆನ್ನಾಗಿ ಕಲಿಸ್ಕೊಂಡಿದೆ. ಒಲೆ ಮೇಲೆ ಬಾಟ್ಲಿಲಿ ಎಣ್ಣೆ ಬಾಯ್ಲ್ ಆಗೋಕ್ಕಿಕ್ಕಿದೆ. ಈಗ ಬಿಟ್ಕೊಳ್ಳೋಣ ಸ್ನ್ಯಾಕ್ನ. ನೋಡಿ ನೋಡಿ ಎಲ್ಲ ಬಿಟ್ಕೊಂಡಿದೆ. ಈಗ ಎಣ್ಣೆಗೆ ಒಂದು ನಿಮಿಷ ಬಾಯ್ಲ್ ಆಗಲಿ ಹಾಕಿ. ನೋಡಿ ಈಗ ಮಗ್ಚ್ ಹಾಕ್ಕೊಳ್ಳೋಣ. ನೋಡಿ ಎಲ್ಲ ಚೆನ್ನಾಗಿ ಬಂದಿದೆ, ಯಾವುದು ಒಡೆದೋಗಿಲ್ಲ. ಚೆನ್ನಾಗಿ ಬಾಯ್ಲ್ ಆಗಲಿ. ನೋಡಿ ಬ್ರೌನ್ ಕಲರ್ ಆಗ್ತಾ ಬರ್ತಿದೆ. ಚೆನ್ನಾಗಿ ಬ್ರೌನ್ ಆಗಲಿ, ಒಳಗೆಲ್ಲ ಬಾಯ್ಲ್ ಆಗಬೇಕು. ಸೊ ಬಾಯ್ಲ್ ಆಗಿರೋದೆಲ್ಲ ಎಣ್ಣೆಯಿಂದ ತಕ್ಕೊಂಡು ಒಂದು ತಟ್ಟೆ ಹಾಕೋಣ. ನೋಡಿ ಇದು ಕೂಡ ಚೆನ್ನಾಗಿ ಬಾಯ್ಲ್ ಆಗಿದೆ. ನೋಡಿ ಈಗ ಸ್ನ್ಯಾಕ್ ರೆಡಿಯಾಗಿದೆ. ಜೊತೆಯಲ್ಲಿ ಸವಿಯಲು ಕೊಬ್ಬರಿ ಚಟ್ನಿ ಕೂಡ ರೆಡಿ ಇದೆ. ನೋಡಿ ಉಳಿದಿರುವ ದೋಸೆ ಇಡ್ಲಿ ಬ್ಯಾಟರಿಂದ ಈ ರೀತಿ ಸ್ನ್ಯಾಕ್ ಮಾಡ್ಕೋಬೋದು. ಸೊ ಬ್ಯಾಟ್ರ್ ಮಾಡ್ಕೊಂಡಿರ್ತಾರೆ, ಇಡ್ಲಿ ದೋಸೆ ಪಡ್ಡು ಮಾಡ್ಕೊಂಡಿರ್ತಾರೆ, ಮಿಕ್ಕೋಗುತ್ತೆ, ಏನು ಮಾಡೋದು ಅಂತಿರ್ತಾರೆ. ಸಂಜೆ ಸ್ನ್ಯಾಕ್ ಟೈಮ್ಗೆ ಕಾಫಿ ಟೀ ಜೊತೆ ಇದು ಸವಿಯಲು ರುಚಿಯಾಗಿರುತ್ತದೆ. ಈಗ ಟೇಸ್ಟ್ ಮಾಡಿ ನೋಡಿರ್ತೀನಿ ಹೇಗಿದೆ ಅಂತ. ಈಗ ಟೇಸ್ಟ್ ಮಾಡಿ ನೋಡಿರ್ತೀನಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಮೃದುವಾಗಿ ಬಂದಿದೆ ಚಟ್ನಿ ಜೊತೆ. ತುಂಬ ಚೆನ್ನಾಗಿ ಸೂಪರಾಗಿ ಬಂದಿದೆ. ಸೊ ಎಮ್ಮೆಯಾಗಿ ಡಿಲಿಷಿಯಸ್ ಆಗಿದೆ. ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಪದೇ ಪದೇ ಇಡ್ಲಿ ದೋಸೆ ಮಾಡ್ಕೊಂಡಾಗ ಹಿಟ್ಟನ್ನು ಉಳಿಸ್ಕೊಂಡು ಈ ರೀತಿ ಸ್ನ್ಯಾಕ್ ಮಾಡ್ಕೊಂಡು ತಿಂತೀರಾ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇರೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.